ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ಅಡುಗೆ ಮಾಡಮಿ, ಫೋಣಿಮಾನ ಮಾಡಮಿ, ನೋಡಮ್ಮಿ ಹೆಂಗಾಯ್ತದು. ಸ್ಟಾರ್ಟ್ ಮಾಡಮ್, ಸ್ಟಾರ್ಟ್. ಯಾವಾಗ ನೋಡಪ್ಪ ಸುಮ್ಮನೆ ಮಾತಾಡ್ಬಾರ್ದು, ಸುಮ್ಮನೆ ಖಾಲಿ ಕುಂತ ಕಂಡಬಿಟ್ಟು ಮಾತು ಬರ್ತಾವ. ಒಂದು ಬೆಸ್ಟ್ ಅಡ್ವೈಸ್ ಕೊಡ್ತೀನಿ, ಮೋಟಿವೇಶನ್ ಅಂತ ತಿಳ್ಕೊರಿ. ಸೊ ನಿಮ್ಮ ಲೈಫ್ದಾಗ ಇವಾಗ ಭೀ ಒಂದು ರಾಂಗ್ ಟ್ರೈನ್ ಹತ್ತದಂದ್ರು ಯಾವ್ದು ನಿಮ್ಮ ಸಮೀಪ ಸ್ಟೇಷನ್ ಇರ್ತದೋ ಆ ಸ್ಟೇಷನ್ದಾಗ ಇಳ್ಕೋಬೇಕು. ನೀವು ಎಷ್ಟು ಇಳ್ಕೊಂಬಂದೆ ರಾಂಗ್ ಟ್ರೈನ್ದಾಗ ಕುಂತ ಹಂಗೆ ದೂರ ಹೋಯ್ತ್ರಿ, ಅಷ್ಟು ನಿಮಗೆ ಎಕ್ಸ್ಪೆನ್ಸಿವ್ ಬರ್ತದ್ದು ಜರ್ನಿ. ಸೊ ಇದು ಟ್ರೈನ್ ಬಗ್ಗೆ ಅಲ್ಲ, ನಿಮ್ಮ ಲೈಫ್ ಬಗ್ಗೆ ಅಲ್ಲ, ತಿಳ್ಕೊರಿ. ಏನು ಹೇಳ್ಬೇಕು, ಇವತ್ತಿನ ಪರ್ಗಳು ಈಗ 4ನೇ 5ನೇ ಪರ್ಗಳವ. ಅವು ಪರ್ಗಳಿಗೆ ನೋಡಿದ್ರೆ ನಾನೇ ಪರೇಶಾನ್ ಇದ್ದು. ನಾವು 4ನೇ 5ನೇ ಇದ್ದ ನಂಬರ್ ಮೊಬೈಲ್ ಇರ್ತಿದ್ದಿಲ್ಲ. ಒಬ್ಬ ಮೊಬೈಲ್ ಅದ ಈಗ ಗೊತ್ತಾ, ಇನ್ಸ್ಟಾಗ್ರಾಮ್ದಾಗ ಸ್ಟೋರಿ ಏನು ಹಾಕ್ತಾರೆ ಅಂದ್ರೆ ಅವ ಭೈ ಎಸ್ಪೆಷಲಿ ಇದು ನಮ್ಮ ಉತ್ತರ ಕರ್ನಾಟಕ ಜಾಸ್ತಿ ಆಲತ್ತದ, ಭಾಳ ಹೈರಾಣ ಅದ. ಹಿಂಗಾದರೂ ಹುಡುಗರದ ಮುಂದೆ ಎಜುಕೇಶನ್ ಸಿಸ್ಟಮ್ ಆ ಕಡೆ ಎಜುಕೇಶನ್ ಅದ, ಎಲ್ಲ ಅದ. ಬಟ್ ಪರ್ಗಳು ಭಾಳ ಲಾಕ್ಡೌನ್ ಬಿದ್ದ ಹೊಡೆದು ಬಿಗ್ಡಾಸ್ ಹೋಗ್ಯಾವ. ಬರೀ ಅಣ್ಣ ದಾದಾ ರೌಡಿಜಮ್ ಅನ್ಕೋತ ಹೋದ್ರು ಯಾವ್ದು ಮನೆ ಉದ್ಧಾರ ಅದ. ಎಂಡ್ ಆಫ್ ದ ಡೇ ನಾವು ನಮ್ಮ ಮನೆಗೆ ನಾವು ಚಂದ ಇರ್ಬೇಕತ್ತು. ಯಾರನ್ನೂ ಬರಲಿ, ಅಣ್ಣ ತಮ್ಮ ಅವ ಹಣ್ಣು ಬರ್ತಾನ ತಿಳ್ಕೊತಾನ ಪರ್ಗಳು. ಬಟ್ ಯಾರು ಬರ್ಲೋಕೆ ಎಲ್ಲ ಈ ಕುನಾಗ ಯಾಕ ಅವ್ರ ಬುದ್ಧಿ ಅಷ್ಟು ತಿಳುವಳಿಕೆ ಇರದ. ಸದ್ದ ಹವಾ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಂದ್ರೆ ಬರ್ತಾರ. ಏನು ಹೇಳಕ್ ಪರ್ಗಳಿಗೆ ಭೀ ದೇವ್ರು ಕೇಳಲ್ ಭೀ ತಿಳ್ಕೊಂಬಲ್ ಭೀ ಇದಾವು. ಇವ ಏನು ಹೇಳ್ತಾನೆ ಸೋಳಿ ಮಗ ಅಂತ ನಮಗೆ ಏನು ಹೇಳಕ್ ಹೋದ್ರು. ಸೊ ಹೇಳಕ್ ಹೋಗ್ಬಾರ್ದು, ಬಟ್ ಅವ್ರವ್ರಿಗೆ ತಿಳ್ಕೊಳೋದಂದ್ರು ಮಸ್ತ್ ಇದು ಐತಾರ. ಇದ್ರ ಮುಂದೆ ಭಾಳ ಹೈರಾಣ ಆಯ್ತು. ಮೊದಲೇ ಜಾಬಿನ ಪರಿಸ್ಥಿತಿ ರೋಲ್ ಡೇಂಜರ್ ಅದ. ಅದ್ರಾಗ ನಾನು ಉತ್ತರ ಕರ್ನಾಟಕ ಕಡೆ ಜಾಬೇ ಅಲ್ಲ. ನೀವು ಒಂದು 15-20 ಸಾವಿರ ರೂಪಾಯಿ ಕಮಿಸ್ಬೇಕಂದ್ರೆ ಬೆಂಗ್ಳೂರಿಗೆ ಬರ್ಬೇಕತ್ತದ ಕೆಲಸ ಮಾಡಕ್ಕೆ. ಮನೆಗೆ ಅವ್ವ ಅಪ್ಪ ಬಿಟ್ಟು ಬಂದು ಇಲ್ಲಿ ಪಿ ಜಿಗೆ ಇರ್ತೀರಿ. ಪಿಜಾಗಿದ್ದು 100 ನಮ್ಗೆ. ಅದು ನಿಮ್ಮ ಮನೆಯಾಗ ಊಟನೇ ಮಾಡಿಂದಿರಲ್ಲ, ಹೊಸ ಅಡುಗೆನೇ ಊಟ ಮಾಡ್ತಾರೆ ನೀವು ಪಿ ಜಿದಾಗ. ಪರ್ಸ್ನಲಿ ನಾನೇ 2-3 ವರ್ಷ ಪಿ ಜಿದಾಗ ಇದ್ದ ನನಗೆ ಕೊನದ ಹೆಂಗೆ ಊಟ ಇರ್ತದೆ ಹೆಂಗಿಲ್ಲ ಅಂತ. ಇಲ್ಲ ನೀವು ರೂಮ್ ತೊಗೋತಂದ್ರೆ ರೂಮ್ ತೊಗೊಂಡು ಹಿಂಗೆ ಅಡುಗೆ ಮಾಡ್ಕೋಬೇಕತ್ತದು. ಅಡುಗೆ ಮಾಡಕ್ಕೆ ಬಂದು ಚಂದ ಬರ್ಲೈತಿ, ಮತ್ತು ಹೈರಾಣು. ಸೊ ಅದಕ್ಕೆ ಹೇಳ್ತಾರ ಚಂದ ಓದ್ರು ಚಂದ ಅದ. ಮತ್ತು ನಮ್ಮ ಕಡೆ ಉತ್ತರ ಕನ್ನಡದ ಸ್ವಲ್ಪ MNC ಕಂಪನಿಗಳು ಇವೆಲ್ಲ ಅದು ಒಂದು ಜಾಸ್ತಿ ಜನಗಳು ಸ್ವಲ್ಪ ಫ್ಯಾಕ್ಟ್ರಿ ಜಾಗದಾಗ ನಮ್ಗೆ MNC ಕಂಪನಿ ಅದು ಇದು ಆಗ್ಬೇಕು. MNC ಕಂಪನಿ ಐತೇನಾದ್ರು ಚಂದ ನಮ್ಗೆ ಭೀ ಅಲ್ಲೇ ಕೆಲಸ ಸಿಗ್ತಾವ. ನಾವು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಇಲ್ಲಿ ಬೆಂಗಳೂರದಾಗ ಲೋಕಲ್ ಎಲ್ಲ ಹೆಂಗೆ ಮಾಡ್ತಾರ ನಾವು ಮಾಡ್ಬೋದು. ನಾವು ಏನು ಮಾಡ್ಬೇಕಂದ್ರೆ ಬರ್ಬೇಕು. ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇತ್ತಂದ್ರೆ ನಾವು ಹೋಗ್ಬೇಕಂದ್ರೆ ರಿಯರ್ಲಿ ಹೋಲ್ ನೈಟ್ ಜರ್ನಿ ಮಾಡ್ಬೇಕು ನಾವು ಅಂಥ ಪರಿಸ್ಥಿತಿ ಸದ್ದ. ಎಸ್ಪೆಷಲಿ ಉತ್ತರ ಕರ್ನಾಟಕದವ್ರು ಬೀದರ್ ಗುಲ್ಬರ್ಗ ಟ್ರೈನ್ ಟಿಕೆಟ್ ಸಿಗಲ್ಲ. ಜನರಲ್ಗೆ ಹೋಯ್ತಾ ಅಂದ್ರೆ ಪೂರಾ ಸತ್ತು ಹೋಗ್ಬೇಕತ್ತು. ಜನರಲ್ ಡಬ್ಬಿದಾಗ ಪರಿಸ್ಥಿತಿ ಭಾಳ ಖರಾಬ್ ಅದ. ನಿಮಗೆ ಜನರಲ್ದು ಯಾವ್ದಾರ ವೀಡಿಯೋ ಹಾಕ್ತೀನಿ ಮುಂದೆ. ಯಾವಾಗಾರ ಊರಿಗೆ ಹೋಗ್ಬಾರ ನಂಗೆ ಟಿಕೆಟ್ ಸಿಗಲ್ದು, ಎಮರ್ಜೆನ್ಸಿ ಇತ್ತು. ಜನರಲ್ಗೆ ಹೋಲತ್ತ ಅಂದ್ರೆ ಅಲ್ಲಿ ಒಂದು ವೀಡಿಯೋ ಕ್ಲಿಪ್ ಇನ್ನೊಂದು ಲಾಗ್ ಅಪ್ಲೈ ತೊಗೋತೀನಿ. ಲಾಗ್ ಅಪ್ಲೈ ತೊಗೊಂಡಂದ್ರು ತೋರಿಸ್ತೀನಿ ನಿಮಗೆ, ಹೋಗಿ ನೋಡಕ್ಕೆ ಬರ್ತದೆ. ಮತ್ತೇನೀಗ ಅಕ್ಕಿ ತೊಳಿತೀನಿ. ಅಕ್ಕಿ ತೊಳ್ಕೊಂಡ್ಬಿಸಿ ಫೋನಿಗೆ ಮನ ಮಾಡ್ತೀನಿ. ನೋಡಮ್ಮ ಹೆಂಗಾಯ್ತು ಟೇಸ್ಟ್ ಇವತ್ತು. ಅಕ್ಕಿ ತೊಳೆಮೀಗ ಅಕ್ಕಿ ತೊಳೆಮಿ. ಅಕ್ಕಿ ಎಷ್ಟು ಚಂದ ತೊಳಿತಾವ ಅಷ್ಟು ಚಂದ. ಯಾಕಂದ್ರೆ ಗೊತ್ತಾ, ಅಕ್ಕಿ ಬೀಜ ಚಂದ ಎಲ್ಲ ಪಾಲಿಸ್ ಹುಡುಗಿನ ಅಕ್ಕಿ ಹೊಂಟವ. ಅದ್ರ ಸಲಕ್ಕೆ ಎಲ್ಲ ಅಕ್ಕಿ ಎಲ್ಲ ತೊಳೆದು ಹಾಕೋಬೇಕು. ಅಕ್ಕಿ ತೊಳಿತೀನಿ ಈಗ. ನಾ ಏನು ರೂಮ್ದಾಗ ಒಬ್ಬನೇ ಆಯ್ತಾ. ಒಂದು ಗಿಲಾಸ ಹೊಣಿ ಅಂತ ತಮ್ಮೊಬ್ಬನ ಮೋಹಣೆನ ಅಡುಗೆ ಮಾಡ್ತೀನಿ. ಈಗ ಅಡುಗೆ ಮಾಡಿ ಅಕ್ಕಿ ತೊಗೊಂಡಿನಿ. ಈಗ ಎಣ್ಣೆ ಆಗ್ಯದ, ಎಣ್ಣೆ ಇಲ್ಲ ನೋಡ್ರಿ, ಇಲ್ಲದ ಎಣ್ಣೆ ಹಾಕ್ಬೇಕೀಗ. ಎಣ್ಣೆ ಹಾಕಿ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡಮ್. ಒಂದು 5-10 ನಿಮಿಷ ಮುಗ್ದು ಹೋಯ್ತು ಅಡುಗೆ. ಎಲ್ಲ ಕ್ಲಿಪ್ ಕಟ್ ಮಾಡಿ ಹಾಕ್ತೀನಿ ನೋಡ್ರಿ. ನೀರಿಲ್ಲದ ಬುಲ್ಡು ಯವ್ವನ ಹಾಕ್ತೀನಿ. ಎಣ್ಣೆ ಕಟ್ ಮಾಡಿ ಹಾಕ್ತೀನಿ. ಎಲ್ಲ ಎಡಿಟ್ ಮಾಡ್ಬೇಕಂದ್ರೆ ಭಾಳ ಟೈಮ್ ಹತ್ತದು ಅನ್ನಿಸ್ತು ನನಗೆ ಅಷ್ಟು ಎಡಿಟ್ ಬರಲ್ಲ.
ನಾರ್ಮಲಾಗಿ ಮಾಡ್ತೀನಿ. ನಾನು ಮಾಡ್ತೀನಿ ಫಸ್ಟ್. ಯಾವಾಗ ನಾ 10ನೇ ಮುಗಿದಿತ್ತು ಅವಾಗ ಸ್ವಲ್ಪ ಎಡಿಟ್ ಮಾಡೀನಿ. ಅವಾಗ ಬರ್ತಿತ್ತು ಸ್ವಲ್ಪ ಎಡಿಟ್ನಿಂಗ್ ಅಷ್ಟೇ. ಬಟ್ ಈಗೇನು ಅಷ್ಟು ಬರಲ್ದು, ಎಲ್ಲ ನೆನಪೋಗ್ಯದಪ್ಪ. ಎಲ್ಲ ನಾವೆಲ್ಲ ಕೈನ್ ಮಾಸ್ಟರ್ ಅಂತ ಅಪ್ಲಿಕೇಶನ್ದಾಗ ಮಾಡ್ತಿದ್ದೆವು. ಈಗೆಲ್ಲ ಭಾಳ ಹೊಸ ಅಪ್ಲಿಕೇಶನ್ ಬಂದೆವು, ಸಾಫ್ಟ್ವೇರ್ ಎಲ್ಲ ಭಾಳ ಬಂದವ. ಎಲ್ಲ ಅವೆಲ್ಲ ಕಲಿಬೇಕಂದ್ರೆ ಟೈಮ್ನೂ ಇಲ್ಲ ನಮಗೆ, ಅಷ್ಟೊಂದು ಇಂಟ್ರೆಸ್ಟ್ನೂ ಇಲ್ಲ ಕಲಿಯಕ್ಕೆ. ಸೊ ನಾರ್ಮಲ್ ಒಂದು ಸ್ವಲ್ಪ ಫ್ಯಾಷನ್ ಒಂದು ಮಾಡ್ಬೇಕಪ್ಪ. ಭಾಳ ದಿವಸದಿಂದ ನಾ ಭೀ ಸುಮ್ಮನೆ ಇಂಥ ವ್ಲಾಗು ಶಾರ್ಟ್ಸು ಮಾಡ್ಬೇಕಂತ ಟ್ರೈ ಮಾಡ್ತೀನಿ. ಸೊ ಅದು ಸಲಕ್ಕೆ ನೋಡೋ ಹೆಂಗಾಯ್ತು ವಿಡಿಯೋ. ಎಣ್ಣೆ ಭೀ ಇಲ್ಲೇ ಮೆತ್ಕೊಂತ ಇದ್ದು, ಎಣ್ಣೆ ರುಚಿಗೊಂಡು ಬರದೇ ಹೊಂಟಾದ ಜಾಸ್ತಿ. ತಡೀರಿ ನಿಮಗೆ ತೋರಿಸ್ತೀನಿ ನೋಡ್ರಿ. ಬರಲಿ ಹೊಂಟದ ಒಟ್ಟು ಎಷ್ಟಿದೆ ನೋಡ್ರಿ. ಬರೀ ಹಾಫೇ ಹಾಕೋತೀನಿ, ಹಾಫ್ ಹಂಗೆ ಹಾಕೋತೀನಿ. ಮತ್ತೇನೆ ಗ್ಯಾಸ್ ಹಚ್ಚೀನಿ. ಇಲ್ಲಿ ನೋಡ್ರಿ ಗ್ಯಾಸ್ ಹಚ್ಚೀನಿ. ಈಗ ಮತ್ತೇನು ಬಗೋಣ ಇಡಂಗೆ ಅಡುಗೆ ಸ್ಟಾರ್ಟ್ ಮಾಡಮಿ. ಒಳಗೆ ಸ್ವಲ್ಪ ಏನಂತಾರ ಒಂದು ನೀರವ ತೋರಿಸ್ತೀನಿ ತಡೀರಿ. ನೀರೆಲ್ಲ ಸುಟ್ಟಿ ಇದು ಆಗಬೇಕು. ಅದು ಆಗಿನ ಮ್ಯಾಕ ಎಣ್ಣೆ ಹಾಕ್ಲಕ್ಕೆ ಬರ್ತದೆ. ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಎಲ್ಲ ಹಾಕಮ್ಮಿ. ಎಣ್ಣೆ ಕೈದದ ಈಗೇನು ಸಾಸಿವೆ ಜೀರಿಗೆ ಹಾಕಮ್ಮಿ. ಸಾಸಿವೆ ಜೀರಿಗೆ ಹಾಕೋರು ಸ್ವಲ್ಪ ಟೇಸ್ಟೇ ಮಸ್ತ್ ಬರ್ತು. ಎಲ್ಲ ಚಟ್ಪಟ್ ಎಲ್ಲ ತೋಡ್ರಿ. ಸಾಸಿವೆ ಜೀರಿಗೆ ಹಾಕಿದ್ದೇವೆ. ಈಗ ಅದು ಆಗಿನ ಮ್ಯಾಕ ಈಗ ಮತ್ತೆ ಉಳ್ಳಾಗಡ್ಡಿ ಹಾಕಮ್ಮಿ. ಉಳ್ಳಾಗಡ್ಡಿ ನೀರು ಇದ್ದಿನ ಸಲಕ್ಕೆ ಎಣ್ಣೆ ಇವಾಗ ಹತ್ತದು. ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡಬೇಕತ್ತು, ಕಮ್ಮಿ ಮಾಡ್ತೀನಿ. ಕಮ್ಮಿ ಮಾಡಿ ನಾ ಸ್ವಲ್ಪ ಅಲ್ಲ ಬೆಳಗಡೆ ಹಾಕ್ತೀನಿ. ಒಳಗೆ ಅಲ್ಲ ಬೆಳಗಡೆ ಹಾಕಿದ್ರೆ ಚಂದ ಅನ್ನಿಸ್ತು ನನಗೆ. ಅಲ್ಲ ಬೆಳಗಡೆ ಹಾಕಿ ಮಸ್ತ್ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪು ಆಗಬೇಕು. ಕೆಂಪು ಆದರೆ ಟೇಸ್ಟ್ ಬರ್ಕೊಂಡು ಮಸ್ತ್ ಹಾಕಿ. ಅಲ್ಲ ಬೆಳಗಡೆ ಪೇಸ್ಟ್ ಅದ ನಮ್ಮ ಬಳಿ ರೂಮ್ದಾಗ. ಅಲ್ಲ ಬೆಳಗಡೆ ಈಗ ಅಲ್ಲ ಬೆಳಗಡ್ಡಿ ಹಾಕ್ತೀನಿ. ಕ್ಲೋಸ್ ಮಾಡ್ಕೊತೀನಿ. ಅಲ್ಲ ಬೆಳಗಡ್ಡಿ ಹಳಿ ಸಣ್ಣದಿತ್ತು ಬಟ್ ಆಗ್ಯಾದ, ಹಿಂದಿನ ಕ್ಲೋಸ್ ಮಾಡ್ತೀನಿ. ಸ್ವಲ್ಪ ತಿರ್ಗ್ಸೋಣ. ಮಸ್ತ್ ಅಲ್ಲ ಬೆಳಗಡ್ಡೆ ಎಲ್ಲ ಫೋನು ಮಸ್ತ್ ವೈಟ್ ಅಂದರು. ಮತ್ತೆ ಟೊಮೆಟೊ ಎಲ್ಲ ಸ್ವಲ್ಪ ಮಸ್ತ್ ಹುರ್ಕೋಬೇಕು. ಗಾಣ ಹೋಗೋಸ್ತನ ಹುರ್ಕೊಣ ಅಂದ್ರೆ ಮಸ್ತ್ ಕಾಣಿಸ್ತದೆ. ಅಷ್ಟು ಟೊಮೆಟೊ ಇಷ್ಟವ. ಟೊಮೆಟೊ ಹಾಕ್ತೀನಿ. ಟೊಮೆಟೊ ಆಲೂ ಮಸ್ತ್ ಇಷ್ಟು ಹಾಕೋಣಿ. ಮಸ್ತ್ ತಿರುಗಿಸ್. ಮತ್ತು ಹಳದಿ ಹಾಕಮ್ಮಿ. ವರ್ಷ ಅಂತೇವೆ ಹೊರಗೆ ಎಲ್ಲ ಮಸ್ತ್ ತಿರುಗಿಸಿ. ಫಸ್ಟ್ ಅಷ್ಟೇನು ಬರೋ ಫಸ್ಟ್ ವ್ಲಾಗು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿಲ್ಲ, ಅದು ಸಕ ನೋಡ ಮುಂದೆ ಹಿಂಗೆ ಟೈಮ್ ಸಿಕ್ಕ ಮಾಡ್ಕೋತಿರ್ತೀನಿ. ಬಿ ನೆಕ್ಸ್ಟ್ ಮಂತ್ದು ಟೈಮ್ ಸಿಗಲ್ಲ. ನಾ ಭೀ ಕೆಲಸ ಜಾಸ್ತಿ ಇತ್ತು, ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬೇಕು ಜಾಸ್ತಿ ನೋಡೋ ಸಲಕ್ಕೆ. ಈಗ ಸ್ವಲ್ಪ ಇದು ಆಯ್ತು ಅಂದ್ರೆ ಆಮೇಕಿಂದ ಆಲೂ ಹಾಕಮ್ಮಿ. ಈಗ ಸ್ವಲ್ಪ ಅರಿಶಿಣ ಹಾಕಮ್ಮಿ. ಈಗ ಅರಿಶಿಣ ಅದ ನೋಡ್ರಿ. ಅರಿಶಿಣ ಮತ್ತು ಮಸಾಲೆ ಎಲ್ಲ ಆಮೇಕಿನ ಹಾಕಮ್ಮಿ. ಮತ್ತು ಧನಿಯಾ ಹಾಕಮ್ಮಿ. ಧನಿಯಾ ಎಷ್ಟು ಇರ್ತೋ ಅಷ್ಟು ಚಂದ ನನಗೆ. ಧನಿಯಾ ಟೇಸ್ಟ್ ಮಸ್ತ್ ಬರ್ತದೆ. ಹಾಕಿ ಮಸ್ತ್ ತಿರುಗ್ಸಮ್. ಈಗ ಮಸ್ತ್ ತಿರುಗಿಸಿ ಮಸ್ತಿಗೆ ಗಾಣ ಮಸ್ತ್ ಹೊಂಟು ನೋಡ್ರಿ. ಉಳ್ಳಾಗಡ್ಡಿದು ವಾಸನೆ ಹೋಗ್ಯದ. ಮತ್ತು ಏನಂತೀರಿ ಟೊಮೆಟೊದ್ನು ಹೋಗ್ಯದ. ಈಗ ಹಾಕಮ್ ಆಲೂಗಡ್ಡಿ ಹಾಕಿ ಅದು ಪೂರ ತೊಳ್ಕೊಂಬಮ್ಮಿ. ಅಕ್ಕಿ ನೆನಕ್ಲಿಕ್ಕೆ ಇಕ್ಕಿನಿ, ತೊಳೆದು ಸ್ವಲ್ಪ ಆಲೂ ಫ್ರೈ ಮಾಡ್ಕೊಂಡು ಇದ್ರಾಗೆ
ಆಯ್ತು ಅಕ್ಕಿ ಹಾಕ ಬರೀ ಬರ್ತೀನಿ. ಭಾಳ ವೀಡಿಯೋ ಲಾಂಗ್ ಅಲಸು ಫಸ್ಟ್ ವೀಡಿಯೋನೇ. ನಾ ಎಲ್ಲಿ 2 ನಿಮಿಷ 3 ನಿಮಿಷ ಆಯ್ತು ಅನ್ಕೊಂಡಿದ್ದೆ. ಕಟ್ ಮಾಡಿ ನೋಡ್ತೀನಿ, ಟ್ರೈ ಮಾಡ್ತೀನಿ ಎಷ್ಟು ಚೆನ್ನಾಗೈತು ಅಷ್ಟು ಹಾಕ್ಲಕ್ಕ. ವಿಡಿಯೋ ಲೆಂತ್ ಭಾಳ ದೊಡ್ಡ ಅಲತ್ತಿತ್ತು, ಅದ್ರ ಸಲಕ್ಕೆ ಆಲ್ರೆಡಿ ನಾ ಉಪ್ಪು ಖಾರ ಮಸಾಲೆ ಎಲ್ಲ ಐಟಮ್ ಹಾಕೀನಿ. ಖಾಲಿ ಅಕ್ಕಿ ಇಷ್ಟೇ ಹಾಕೋದ. ಸ್ವಲ್ಪ ನೀರು ಗರಂ ಆಗೋಣ, ಅಕ್ಕಿನೂ ಹಾಕಮಿ. ಆಯ್ತು ಅಕ್ಕಿ ಹಾಕಿಬಿಡು ಅಂದ್ರೆ ತಿರುಗಿ ಸಿದ್ಧ ಊಟ ರೆಡಿ ಆಯ್ತದು. ಊಟ ಮಾಡಕ್ಕೆ ಬರ್ತದೆ. ಇಲ್ಲವ ಅಕ್ಕಿ ಎಲ್ಲ ತೊಳ್ಕೊಂಡೀನಿ, ಅಕ್ಕಿ ಹಾಕ್ತೀನಿ. ಅವಾಗ ಅಕ್ಕಿ ಹಾಕೊಂಡು ತಿರ್ಗಿಸ್ಲಕ್ಕೆ ಬರ್ತವೆ. ಮತ್ತು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ್ರೆ ಗಟ್ಟಾಗಿ ಹೋಯ್ತು, ಇಲ್ಲ ಕಲ್ಲಾಗಿ ಹೋಯ್ತು ಅನ್ನ. ನೀವು ಅಕ್ಕಿ ಹಾಕಿ ಪೂರ ತಿರುಗಿಸ್ತೀನಿ ತಡೀರಿ. ಅಕ್ಕಿ ಹಾಕಿದ್ದೇವೆ ಗೈಸ್. ಅಕ್ಕಿ ಹಾಕಿ ಕುದ್ಲತ್ತು, ಪೂರ ತಿರುಗಿಸಿಕ್ಕಿನಿ. ಕುದೀಲಿ. ಇದು ಕುದಿಸ್ಕೊಂಡು ನಿಮಗೊಂದು ಅಡ್ವೈಸ್ ಕೊಡ್ಬೇಕಂದ್ರೆ ಮತ್ತೇನು ಅಡ್ವೈಸ್ ಕೊಡಬೇಕು. ಹಾಂ, ನೀವು ನಿಮ್ಗೆ ಡಿಸಪಾಯಿಂಟ್ ಮಾಡಿದ ಸಲಕ್ಕೆ ಬೇರೆ ಬ್ಲೇಮ್ ಕೊಡ್ಲಕ್ಕೆ ಹೋಗ್ಬಾರ್ದು ಯಾವಾಗ. ಎಸ್ಪೆಷಲಿ ನಾನೇ ಅಲ್ಲಿ ಯಾರೇ ಅಲ್ಲಿ ನಮಗೆ ಯಾರೇ ಡಿಸಪಾಯಿಂಟ್ ಮಾಡೋರು ಅಪ್ಪ ಅಂದ್ರೆ ನಾವು ಅವ್ರಿಗೆ ಯಾವಾಗಲೂ ಬ್ಲೇಮ್ ಮಾಡಬಾರ್ದು. ಯಾಕಂದ್ರೆ ನಾವು ನಮ್ಮ ಮೇಲೆ ಬ್ಲೇಮ್ ತೊಗೋಬೇಕು. ಯಾಕಂದ್ರೆ ನಾವು ಅಷ್ಟು ಅವ್ರ ಬಲ್ಲಿ ಎಕ್ಸ್ಪೆಕ್ಟೇಷನ್ ಇರ್ತೇವಲ್ಲ, ನಾವು ಇಕ್ಲಕ್ಕೆ ಹೋಗ್ಬಾರ್ದು. ಎದಕ್ಕೆ ಇಕ್ಬೇಕು? ನಮಗೆ ನಾವು ಚಂದ ಇರ್ಬೇಕು ಫಸ್ಟ್ ಆಫ್ ಆಲ್. ಸೊ ಯಾರನ್ನೂ ಬ್ಲೇಮ್ ಮಾಡೋಕೆ ಹೋಗ್ಬೇಡ್ರಿ. ಯಾರನ್ನೂ ಅಷ್ಟು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ನಿಮಗೆ ಯಾರು ಭೀ ನಿಮ್ಮ ತಂದೆ ತಾಯಿ ಅಪ್ಲೇ ಪ್ರೀತಿ ಕೊಡೋದು ಯಾರೇ ಅಲ್ಲ ಅವ್ರು. ನೀವು ಜೀವನದಾಗ ಹೊರಗೆ ಎಷ್ಟೋ ತಿರ್ಗ್ಲಾಕ್ ಬರ್ತೀರಿ, ಆ ಕಡೆ ತಿರ್ಗ್ತೀರಿ, ಅಲ್ಲಿ ಕೆಲಸ ಮಾಡ್ತೀರಿ, ಇಲ್ಲಿ ಕೆಲಸ ಮಾಡ್ತೀರಿ. ನೀವು ಕಂಡಬಟ್ಟೆ ಮಂದಿಗೆ ಮೀಟ್ ಐತ್ರಿ, ಎಲ್ಲ ನಮ್ಮೂರು ತಮ್ಮೂರು ಅಂತ ತಿಳ್ಕೊತೀರಿ. ಬಟ್ ಯಾರೂ ನಮ್ಮ ಸಂಕಟ ಇರಲ್ಲ ಲಾಸ್ಟಿನ ತನಕ. ಸೊ ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸು, ನಿಮ್ಮ ಅಣ್ಣ ತಮ್ಮರು ಅವರೇ ಇರ್ತಾರೆ. ಸೊ ಅವ್ರ ಸಂಗತಿ ಚಂದ ಇರ್ರಿ. ಯಾರನ್ನೂ ಬ್ಲೇಮ್ ಮಾಡೋಕೆ ಹೋಗ್ಬೇಡ, ಅಷ್ಟೇ ಹೇಳೋದು. ಆಯ್ತು ಅನ್ನ ಕುದಿಯೋಣ, ಡೈರೆಕ್ಟಿಗೆ ಊಟ ಮಾಡೋ ಬರ್ನೇ ಸಿಗಮ್ಮಿ. ಅಯ್ಯತನ ಬಾಯ್. ಸೊನ್ನೆ ಎಲ್ಲ ರೆಡಿ ಆಗ್ಯದ. ವಾಸಂದ್ರೆ ಘಮಕ್ಕೆ ಹೊಂಟಿದ್ದು. ಈಗ ಊಟ ನಿಡ್ಕೊಬಮ್ಮಿ. ಅನ್ನ ಹಾಕ್ಕೊಂಡೀನಿ, ಟೇಸ್ಟ್ ನೋಡಮ್ಮಿ. ಹಿಂಡಿ ಅನ್ನ ಹಂಗೆ ಅದು ನೋಡಿ ಮಸ್ತ್ ಆಗ್ಯದ. ಗಂಡ ಮಸ್ತ್ ಹೊಂಟದು. ನೋಡಮ್ಮ ಹೆಂಗೆ ಕಾಣತ್ತು. ಮಸ್ತ್ ಆಗ್ಯದ. ಸ್ವಲ್ಪ ಖಾರ ಜಾಸ್ತಿ ಆಗ್ಯದ. ಖಾರ ಬೇಕು ಜಾಸ್ತಿ, ಅದಕ್ಕೆ ಹಾಕ್ತೀನಿ. ಮಸ್ತ್ ಆಗ್ಯಾನ ಅಡುಗೆ. ಮತ್ತೆ ನೆಕ್ಸ್ಟ್ ವ್ಲಾಗಿಗೆ ನೋಡೋಣ, ನೆಕ್ಸ್ಟ್ ಏನು ಮಾಡ್ತೀನಿ. ನೆಕ್ಸ್ಟ್ ಮತ್ತೊಂದು ವ್ಲಾಗ್ದಾಗ ಸಿಗೋಣ. ಬಾಯ್.